ಎಲ್ಲರಿಗೂ ನಮಸ್ಕಾರ. ಇದು ಕಗ್ಗದ 844ನೇ ಪದ್ಯ. ಬೀಳಿಸದಿರಲು ನಿನ್ನ ನೆರಳನ್ನು ಇತರರ ಮೇಲೆ, ಬಾಳಿಕೊಳ್ಳುವರು ಅವರು ತಮ್ಮ ಬೆಳಕಿನಲ್ಲಿ. ಮೇಲು ಬೀಳುಗಳು ಯಾರಿಗೆ ಎಂತೋ ನೀನೇನರಿಯೇ, ತಾಳದಿರು ಗುರುತನವ ಮಂಕುತಿಮ್ಮ. ಇಲ್ಲಿ ಡಿ ವಿ ಜಿಯವರು ಯಾವ ತರಹ ನಮ್ಮ ಅಭಿಪ್ರಾಯಗಳನ್ನು ಮತ್ತೊಬ್ಬರ ಮೇಲೆ ಹೇರದಿರೋದು ಲೇಸು. ಯಾಕಂತಂದರೆ ಯಾರ ಜೀವನದಲ್ಲಿ ಏನೇನು ಇರುತ್ತೋ ಅದು ನಮಗೆ ತಿಳಿದಿಲ್ಲ ಅಲ್ವಾ. ಅದರಿಂದ ನಮ್ಮ ಅಭಿಪ್ರಾಯಗಳನ್ನು ನಾವು ವ್ಯಕ್ತಪಡಿಸಬಹುದೇ ಹೊರತು, ಇಲ್ಲ ನಂದೇ ಸರಿ ಅಂದ್ಕೊಂಡು ಅದನ್ನು ಮತ್ತೊಬ್ಬರ ಮೇಲೆ ನೀನು ಏರಿಸಲಿಕ್ಕೆ ಹೋಗಬೇಡ ಮನುಜ ಅಂತ ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಏನು ಹೇಳ್ತಾರೆ ನೋಡೋಣ ಬನ್ನಿ. ಬೀಳಿಸದಿರಲು ನಿನ್ನ ನೆರಳನ್ನು ಇತರರ ಮೇಲೆ. ನಿನ್ನ ನೆರಳನ್ನು ಇತರರ ಮೇಲೆ ಅಂತ ಅಂದರೆ ಇಲ್ಲಿ ನಿನ್ನ ಒಂದು ಅಭಿಪ್ರಾಯಗಳನ್ನು ಮತ್ತೊಬ್ಬರ ಮೇಲೆ ಬೀಳಿಸದೆ ಹಾಗೆ ಇರೋ ಥರ ಇರು ಮನುಜ. ಅಂದರೆ ನಿನ್ನ ಅಭಿಪ್ರಾಯಗಳನ್ನು ಮತ್ತೊಬ್ಬರ ಮೇಲೆ ಹೇರಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕಂತೆ ಬಾಳಿಕೊಳ್ಳುವರು ಅವರು ತಮ್ಮ ಬೆಳಕಿನಲ್ಲಿ. ಪ್ರತಿಯೊಬ್ಬರೂ ತಮ್ಮ ತಿಳುವಳಿಕೆಯ ಅನುಸಾರವಾಗಿ ತಮ್ಮ ಬಾಳನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಅಂದರೆ ಅವರವ್ರ ತಿಳುವಳಿಕೆಗೆ ತಕ್ಕಂತೆ ಅವರವರ ಜೀವನವನ್ನು ಅವರು ನಡೆಸ್ತಾ ಇರ್ತಾರೆ. ಎಲ್ಲರ ತಿಳುವಳಿಕೆ ಒಂದೇ ಥರ ಇರಲ್ಲ ಅಲ್ವಾ. ಕೆಲವರು ಇಂಟೆಲಿಜೆಂಟಾಗಿರ್ತಾರೆ, ಕೆಲವರು ಸಾಧಾರಣವಾಗಿರ್ತಾರೆ, ಕೆಲವರಿಗೆ ತಿಳುವಳಿಕೆ ಕಮ್ಮಿ ಇದ್ದಾಗ. ಆದರೆ ಎಲ್ಲರೂ ಜೀವನವನ್ನು ನಡೆಸ್ಕೊಂಡು ಹೋಗ್ತಾನೇ ಇದ್ದಾರೆ ಅಲ್ವಾ. ಸೊ ಆದ್ದರಿಂದ ನಿನ್ನ ಒಂದು ಅಭಿಪ್ರಾಯಗಳನ್ನು ಮತ್ತೊಬ್ಬರಿಗೆ ಹೇರಬೇಡ. ಅವರವರ ತಿಳುವಳಿಕೆಗೆ ಅನುಸಾರವಾಗಿ ಅವರವರು ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಮುಂದೆ ಹೇಳ್ತಾರೆ, ಮೇಲು ಬೀಳುಗಳು ಯಾರಿಗೆ ಎಂತೋ ನೀನೇನರಿವೆ. ಅಂದರೆ ಯಾವ ಜೀವಕ್ಕೆ ಯಾವ ಥರ ಒಂದು ಮೇಲು ಬೀಳುಗಳು ಆಗಿದೆಯೋ ಅದರದ್ದೇನಾದರೂ ಅಂದಾಜು ನಿನಗಿದೆಯಾ? ಅದಿಲ್ಲ ಅಲ್ವಾ ನಿನಗೆ ಮನುಜ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕ್ತಾರೆ. ಯಾರ ಜೀವನದಲ್ಲಿ ಏನು ಒಂದು ಉಚ್ಚಗತಿ ನೀಚಗತಿಗಳು ಆಗಿದೆಯೋ ಅದರ ಒಂದು ಅಭಿಪ್ರಾಯ ನಿನಗೆ ಗೊತ್ತಿಲ್ಲ. ಆದ್ದರಿಂದ ನಿನ್ನ ಒಂದು ಅಭಿಪ್ರಾಯಗಳನ್ನು ಮತ್ತೊಬ್ಬರ ಮೇಲೆ ಹೇರಬೇಡ ಮನುಜ ಅಂತ ಕೊನೆಗೆ ಹೇಳ್ತಾರೆ. ತಾಳದಿರು ಗುರುತನವ. ಅಂದರೆ ನಿನ್ನ ಒಂದು ನಾನೇ ಸರಿ ಅಂತ ತಿಳ್ಕೊಂಡು ಒಂದು ಗುರುತನ ಅಂದರೆ ಯಾರಿಗೆ ಎಲ್ಲ ತಿಳಿದಿರುತ್ತೋ ಅವ್ರನ್ನ ನಾವು ಗುರುಗಳು ಅಂತ ಹೇಳ್ತೀವಿ ಅಲ್ವಾ. ಆ ಥರ ನನಗೆ ಎಲ್ಲ ಗೊತ್ತು, ನನ್ನ ಅಭಿಪ್ರಾಯಗಳೇ ಸರಿ, ಇದೇ ಥರ ಎಲ್ಲರೂ ಇರಬೇಕು ಅನ್ನೋ ಒಂದು ವಿಚಾರ ನಿನ್ನ ಮನಸ್ಸಿನಲ್ಲಿ ಇದ್ದರೆ ಅದನ್ನು ನೀನು ಬಿಟ್ಟು ಬಿಡು ಮನುಜ ಅಂತ ಹೇಳ್ತಾರೆ. ಇಲ್ಲಿ ನಾವೇ ನಮ್ಮ ಜೀವನಕ್ಕೆ ಇದನ್ನು ಹೋಲಿಸ್ಕೊಂಡಾಗ ಹೌದಲ್ವಾ, ಪ್ರತಿಯೊಬ್ಬ ಜೀವಿಯ ಬದುಕು ಬೇರೆ ಬೇರೆಯಾಗೇ ಇರುತ್ತೆ. ನಮ್ಮ ಒಂದು ಅಭಿಪ್ರಾಯಗಳು ನಮ್ಮ ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಅದನ್ನು ಡೆವಲಪ್ ಮಾಡ್ಕೊಂಡಿರ್ತೀವಿ. ಮತ್ತೊಬ್ಬರ ಜೀವನದಲ್ಲಿ ಏನಾಗ್ತಾ ಇದೆ, ಹೇಗಿರ್ತಾರೆ, ಏನು ಎತ್ತ ನಮಗೇನೂ ಗೊತ್ತಿರೋದಿಲ್ಲ ಅಲ್ವಾ. ಯಾಕಂದರೆ ಎಷ್ಟು ಥರ ಜೀವನಗಳು ನಡೆಯುತ್ತೆ ಅಂದರೆ ಒಂದು ಸಲ ನಾವು ಹೊರಗಡೆಯ ಜನಗಳ ಜೊತೆ ಇಂಟರ್ಯಾಕ್ಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ, ಅಬ್ಬಾ ಯಾವ್ಯಾವ ಥರ ಜೀವನ ನಡೆಸ್ತಾರೆ ಲೋಕದಲ್ಲಿ ಜನರು ಅಂತ. ಆ ಒಂದು ವಿಚಾರ ನಮ್ಮ ಒಂದು ಪರಿಮಿತಿಯಲ್ಲಿ ಇಲ್ಲ, ಅದು ನಮಗೆ ಗೊತ್ತೇ ಇಲ್ಲ ಯಾವ್ಯಾವ ಥರ ಇರ್ತಾರೆ ಜನ ಅಂತ. ಎಷ್ಟೇ ಓದ್ತೀವಿ ಎಷ್ಟೇ ನೋಡಿದ್ರೂ ನಮಗೆ ಇಡೀ ವಿಶ್ವದಲ್ಲಿ ಯಾವ್ಯಾವ ಥರ ಜೀವನಗಳು ಜನರು ನಡೆಸ್ತಾ ಇರ್ತಾರೆ ಆ ಒಂದು ಗೊತ್ತಿಲ್ಲದೆ ಇದ್ದಾಗ ನಮ್ಮ ಅಭಿಪ್ರಾಯಗಳನ್ನು ಮತ್ತೊಬ್ಬರ ಮೇಲೆ ಹೇರುವುದು ಸರಿಯಲ್ಲ. ಅದು ಯಾಕಂದರೆ ಅವರವರಿಗೆ ತಕ್ಕಂತೆ ಅವರವರ ತಿಳುವಳಿಕೆಗೆ ಅವರು ಜೀವನಗಳನ್ನು ನಡೆಸ್ತಾ ಇರ್ತಾರೆ. ನಮ್ಮ ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಏನು ಹೇಳಿದೆಯೋ ಆ ಥರ ಒಂದು ಸತ್ಯ ಧರ್ಮಗಳ ಮಾರ್ಗವನ್ನು ತಪ್ಪಿದಾಗ ನಾವು ನಮ್ಮ ಅಭಿಪ್ರಾಯವನ್ನು ಮತ್ತೊಬ್ಬರ ಮೇಲೆ ಹೇರಬಹುದು ಹೊರತು ಮತ್ತೊಬ್ಬರು ಇವ್ರು ಯಾಕೆ ಈ ಥರ ಇರ್ತಾರೆ, ಇವ್ರು ಯಾಕೆ ಈ ಥರ ಮಾಡ್ತಾರೆ, ಇವ್ರು ನನ್ನ ಥರನೇ ಮಾಡಬೇಕು, ನಾನು ಹೇಳಿದ್ದೇ ಸರಿ ಅನ್ನೋ ಒಂದು ಅಭಿಪ್ರಾಯಗಳಿದ್ದರೆ ನಿನ್ನಲ್ಲಿ ಮನುಜ, ನೀನು ಆ ಅಭಿಪ್ರಾಯಗಳನ್ನು ಬಿಟ್ಟು
ಮತ್ತೊಬ್ಬರಿಗೆ ಅವರ ತರಹ ಅವರ ಜೀವನವನ್ನು ನಡೆಸಿಕೊಡಲಿಕ್ಕೆ ಬಿಡು ಅಂತ ಹೇಳ್ತಾರೆ. ಈ ಪದ್ಯದಿಂದ ನಾವು ಏನು ತಗೋಬೋದು ಅಂದರೆ, ನಮ್ಮ ಅಭಿಪ್ರಾಯಗಳು ನಾವೇ ಕಟ್ಕೊಳ್ಳೋದ್ರಿಂದ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ನಮಗೆ ಒಂದು ಹಕ್ಕಿದೆಯೋ ಹೊರತು ನಮ್ಮ ಅಭಿಪ್ರಾಯಗಳನ್ನು ಮತ್ತೊಬ್ಬರ ಮೇಲೆ ಹೇರಲಿಕ್ಕೆ ನಮಗೆ ಒಂದು ಅಧಿಕಾರವಿಲ್ಲ. ಅವರವರ ಜೀವನವನ್ನು ಅವರವರೇ ರೂಪಿಸ್ಕೊಳ್ಳೋದ್ರಿಂದ ಅವರವರೇ ಜವಾಬ್ದಾರಿದಾರರೂ ಆಗಿರ್ತಾರೆ ಅನ್ನೋದನ್ನು ತಗೋಬಹುದು. ಧನ್ಯವಾದಗಳು.